ಇದೇ ದಿನಾಂಕ 22 ಸೋಮವಾರರಂದು ವಿಶ್ವ ಎಲ್ಲ ಸಾಕಷ್ಟು ಹಿಂದೂಗಳು ಕಾಯ್ದು ಕುಳಿತಿರ್ತಕ್ಕಂಥ ಹಿಂದೂಗಳ ಕನಸಾಗಿರ್ತಕ್ಕಂಥ ರಾಮ ಮಂದಿರ, ಭವ್ಯವಾದ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ದಿವಸ ವಿಜಯಪುರ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಅವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ಬೇಕಂತಂದು ಸವಿನಯ ವಿನಂತಿ ಮನವಿಯನ್ನು ಮಾಡ್ತೀನಿ. ಆ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಮ ಹವನ ಇರ್ತದೆ. 6 ಗಂಟೆ ನಂತರ 9:30 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಸ್ಟೇಜ್ ಕಾರ್ಯಕ್ರಮ ಅಂದರೆ ಕಾರ್ಯಕರ್ತರ ಸನ್ಮಾನ. ಕಾರ್ಯಕರ್ತರು ಅಂದ್ರೆ ಕರಸೇವಕರು, ಹಿಂದೂ ಸಮಾಜದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಜೈಲಿಗೆ ಹೋಗಿ ಬಂದವರು, ಹೋರಾಟ ಮಾಡಿರ್ತಕ್ಕಂಥ ಅವೆಲ್ಲ ಕಾರ್ಯಕರ್ತರನ್ನ, ಹಳಿ ಕಾರ್ಯಕರ್ತರನ್ನ ಗುರ್ತಾ ಹಿಡಿದು ಅವರಿಗೆ ಸುಮಾರು 511 ಜನರಿಗೆ ಸನ್ಮಾನ ಇರ್ತದೆ. ಭವ್ಯವಾದ ರಾಮ ಮಂದಿರದ ಕಟ್ಟಿಗೆ ಒಂದು ಮೂರ್ತಿಯನ್ನು ಅಂದ್ರೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಆ ಕೊಟ್ಟು ಸನ್ಮಾನ ಮಾಡಬೇಕಂತಂದು, ಅದಾದ ನಂತರ ವಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿ ವತಿ ಅಧ್ಯಕ್ಷರಾದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಕೋಲಾಟ ಕಾರ್ಯಕ್ರಮ ಇರ್ತದೆ. ಮತ್ತು ಮನೀಷಾ ಕುಲಕರ್ಣಿ ಅವರಿಂದ ಭಕ್ತಿಗೀತೆಗಳು ಇರ್ತಾವೆ. ಭೀಮರಾವ್ ಜೋಶಿ ತೆಲಗಿ ಅವರು ಹಾಗೂ ಭಾರತಿ ಕುಂದನಗಾರ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತಾವೆ. ಅವೆಲ್ಲ ಕಾರ್ಯಕ್ರಮ ಆದ ನಂತರ ನೇರ ಪ್ರಸಾರ, ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರವನ್ನು LED ಮೂಲಕ ತಮ್ಮ ರಾಮ ಮಂದಿರ, ಬಿಜಾಪುರದಲ್ಲಿ ಇರ್ತಕ್ಕಂಥ ರಾಮ ಮಂದಿರ ಮುಂದೆ ಅದನ್ನು ಪ್ರದರ್ಶಿಸಲಾಗುತ್ತದೆ. ಅದು ಆದ ನಂತರ ಅನ್ನಪ್ರಸಾದ ಇರ್ತದೆ. ಸಾಕಷ್ಟು ಜನರಿಗೆ ಎಲ್ಲರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದೆ. ಅವತ್ತು ಯಾರೂ ಉಪವಾಸ ಇರಬಾರ್ದು. ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಯಾರೂ ಒಬ್ಬ ಒಳ್ಳೆ ವ್ಯಕ್ತಿಗರು ಇರ್ಬೋದು. ಅವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು. ಎಲ್ಲರಲ್ಲಿ ನಾನು ಮನವಿ ಮಾಡ್ಕೋತೀನಿ, ಎಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ದೀಪ ಬೆಳಗುವ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾರಂಭ ಹಬ್ಬವಾಗಿ ಆಚರಣೆ ಮಾಡಬೇಕಂತಂದು ತಾನು ಮನವಿ ಮಾಡ್ಕೋತೀನಿ. ರಂಗೋಲಿ ಹಾಕಿರಿ, ದೀಪ ಹಚ್ಚಿರಿ. ನಿಮ್ಮ ಓಣಿಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ತಾವು ದೀಪ ಹಚ್ಚುವ ಕಾರ್ಯಕ್ರಮ ಮಾಡಬೇಕು. ದುರ್ಗಾ ದ್ಯಾಮನ ಗುಡಿ ಇತ್ತಂದ್ರೂ ಕೂಡ ಆ ದೇವಸ್ಥಾನವನ್ನು ಸ್ವಚ್ಛವಾಗಿ ತೊಳೆದು ಅವತ್ತೊಂದು ದಿವಸ ದೀಪ ಹಚ್ಚುವ ಕಾರ್ಯಕ್ರಮ, ರಂಗೋಲಿ ಹಚ್ಚುವ ಕಾರ್ಯಕ್ರಮ ಮುಖಾಂತರ ನಾವು ಈ ಆಚರಣೆ ಮಾಡಬೇಕಂತಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಅದ. ಅವತ್ತು ಭವ್ಯವಾದ ರಾಮನ ಮೂರ್ತಿಯನ್ನು ಕೂಡ ನಾವು ಇಟ್ಟಿರ್ತೀವಿ. ಅದರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ರಿ, ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ರಾಮ ಮಂದಿರ ಎದುರುಗಡೆ. ಅದು ಎಲ್ಲರೂ ಬಿಜಾಪುರದ ಎಲ್ಲ ಜನತೆಯವರು ಪಾಲ್ಗೊಳ್ಳಬೇಕಂತಂದು ಮನವಿ ಮಾಡ್ತಾರೆ. ಅದ್ರಾಗ ಈ ಎಲ್ಲ ಕಾರ್ಯಕರ್ತರು ಯಾರು ಈ ಸಮಾಜಕ್ಕೆ ಹೋರಾಟ ಮಾಡ್ಯಾರ ಅವ್ರು ಇವತ್ತಿಗೆ ಬೇರೆ ಬೇರೆ ಪಕ್ಷಗಳು ಇರ್ಬೋದು. ಅವು ಪಕ್ಷ, ಜಾತಿ, ಮತ, ಪಂಥ ಎಲ್ಲ ಬಿಟ್ಟು ನಾ ಹಿಂದೂ ಬಂದು ಒಂದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವತ್ತು ಎಲ್ಲ ಪಕ್ಷ ಅವತ್ತು ನಾವು ಸುಮಾರು 25-26 ವರ್ಷದಿಂದ ಅವರೆಲ್ಲರೂ ಕೂಡ ಹೋರಾಟ ಮಾಡೀವಿ. ಅವತ್ತಿಗೆ ಬೇರೆ ಬೇರೆ ಪಕ್ಷಗಳ ಕಾರಣಾಂತರದಿಂದ ಕಾಂಗ್ರೆಸ್ ಒಳಗದಾರ, JDS ಒಳಗದಾರ, ಬೇರೆ BJP ಒಳಗದಾರ, ಎಲ್ಲ ಪಕ್ಷದಾಗ ಅದಾರ. ಅವೆಲ್ಲ ಪಕ್ಷವನ್ನು ಬಿಟ್ಟು ಅವತ್ತು ಬರೀ ಎಲ್ಲರೂ ನಾವು ಯಾರು ಹೋರಾಟಗಾರ ಅದಿಲ್ಲ ಅವರೊಟ್ಟರಿಗೂ ನಾವು ಸನ್ಮಾನಿಸುವಂಥ ಕೆಲಸ ನಾವು ಮಾಡ್ತೇವೆ. ಇಲ್ಲಿ ಎಲ್ಲರೂ ಮುಕ್ತವಾಗಿ ಬರ್ಬೋದು. ಅವರೇ ಇವರೇ ಪರ್ಟಿಕ್ಯುಲರ್ ಅಂತ ಇಲ್ಲ. ಅದು ರಾಜಕಾರಣಿಗಳ ವೇದಿಕೆ ಅಲ್ಲ, ಅದು ಸಾಮಾನ್ಯ ಕಾರ್ಯಕರ್ತರ ವೇದಿಕೆ, ಕರಸೇವಕರ ವೇದಿಕೆ. ರಾಮ ಮಂದಿರ ಮುಂದೆ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಇರತಕ್ಕಂಥ ರಾಮ ಮಂದಿರ, ಶನಿ ದೇವಸ್ಥಾನ ಅಂತಾರಲ್ಲ, ಶನಿದೇವ್ರ ಮಂದಿರ ಅಂತಂದು ಅಲ್ಲಿ. ಇದು ಹೋಮ ಹವನ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿರ್ತದೆ. 108 ಜನರ ಹೋಮ ಇರ್ತದೆ. ಅದಾದ ತಕ್ಷಣ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ, ಸನ್ಮಾನ ಸಮಾರಂಭದ, ಅನ್ನಪ್ರಸಾದದ, ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಅದ. ಒಂದು 4-5 ಜನ ಗೊಳೆ ಆಗ್ಬೋದು. ಎಲ್ಲರಿಗೆ ಹೆಚ್ಚಿಗೆ ಆಗ್ಬೋದು. ಇನ್ನೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಜನರು ಬರಲಿ ಅಂತಂದ್ರೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಬಿಜಾಪುರ ಬಂದತ್ತೇನು ಇರೋದಿಲ್ಲ. ಅವತ್ತೊಂದು ಹಬ್ಬದ ವಾತಾವರಣ, ಹಬ್ಬ ಹೆಂಗಿರ್ತದೆ ಇವತ್ತಿಗೆ, ಹಬ್ಬದಾಗ ಹೆಂಗಿರ್ತದೆ ಆ ವಾತಾವರಣ ಇರ್ತದೆ ಎಲ್ಲ ಕಡೆ. ಎಲ್ಲರೂ ಬರಲಿಲ್ಲ, ಎಲ್ಲರೂ ಮುಕ್ತವಾಗಿ ಬರ್ಬೇಕು. ಬಿಜಾಪುರದ ಜನತೆ ಎಲ್ಲರೂ ಬರಲಿ ಅಂತಂದ್ರೆ